ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3 ವಿಜಯನಗರ ಎಂಪೈರ್ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ಸೊ ಈ ಒಂದು ವಿಡಿಯೋ ಪಾರ್ಟ್ 3 ಆಗಿರ್ತೈತಿ. ಓಕೆ, ಎಸ್. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನಮಗೆ ಒಂದು ಐಡಿಯಾಸ್ ಫೋರಮಲ್ಲಿ ಈಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಸಿಗ್ತಾವೆ. ಓಕೆ, ಎಸ್. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಮತ್ತು ನಮ್ಮ ಸ್ನೇಹಿತರಾದಂಥ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಓಕೆ, ಎಸ್ ಸರ್. ಹಾಗಾದರೆ ಪಾರ್ಟ್ 3 ಅಂತೀರಿ. ಪಾರ್ಟ್ 1 ಮತ್ತು ಪಾರ್ಟ್ 2ನ ಸ್ವಲ್ಪ ನಮಗೊಂದು ಬ್ರೀಫಾಗಿ ಇಂಟ್ರೊಡಕ್ಷನ್ ಮಾಡ್ತೀರಾ? ಹಾಗಾದರೆ ಓಕೆ, ಎಸ್, ನಾನು ಮಾಡ್ತೀನಿ. ಪಾರ್ಟ್ 1ನಲ್ಲಿ ಏನು ಹೇಳಿದೆಪ್ಪ ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸೋರ್ಸಸ್ ಯಾವ ಥರ ಇದ್ದವು ಅಂತ. ಫಸ್ಟು ಒಂದು ಸೋರ್ಸಸ್ ಅಂದರೆ ಅಥವಾ ಮೂಲಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಆ ಒಂದು ಮೂಲಗಳು ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಮತ್ತು ಲಿಟ್ರೇಚರ್ ಸೋರ್ಸಸ್ ಅಂತ ಕರಿತೀವಿ. ಒಂದು ಸಾಹಿತ್ಯಿಕ ಮೂಲ ಮತ್ತು ಏನಪ್ಪ ಅಂದರೆ ಇನ್ನೊಂದು ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರಿತೀವಿ. ಸೊ ಆ ಒಂದು ಫಾರಿನ್ ಲಿಟ್ರೇಚರ್ ಅಕೌಂಟ್ ಆಗಿರ್ಬೋದು, ಫಾರಿನ್ ಟ್ರಾವೆಲರ್ಸ್ ಅಕೌಂಟ್ ಆಗಿರ್ಬೋದು, ಇವೆಲ್ಲ ಏನು ಮಾಡಿದ್ದೆ ನಾನು ಪಾರ್ಟ್ 1ರಲ್ಲಿ ಡಿಸ್ಕಷನ್ ಮಾಡಿದ್ದೆ. ಇನ್ನು ಪಾರ್ಟ್ 2ಅಲ್ಲಿ ಏನು ಮಾಡಿದ್ದೆಪ್ಪ ಅಂದರೆ ಪಾರ್ಟ್ 2ಅಲ್ಲಿ ಫಸ್ಟ್ ಒಂದು ರಾಜಮನೆತನ ಯಾವುದಪ್ಪ ಅಂದರೆ ಸಂಗಮ ರಾಜಮನೆತನ. ಓಕೆ, ಸಂಗಮ, ಸಾಳುವ, ಫಸ್ಟ್ ಬರೋದು ಸಂಗಮ, ಆಮೇಲೆ ಸಾಳುವ ಬರ್ತೈತಿ. ಓಕೆ, ಸಾಳುವ. ನೆಕ್ಸ್ಟ್ ಥರ್ಡ್ ಒನ್ ಯಾವುದಪ್ಪ ಅಂದರೆ ತುಳುವ ಬರ್ತೈತಿ. ತುಳುವ. ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಅರಬಿಡು. ಓಕೆ, ಸೊ ಈ ಥರ ಒಂದು 4 ರಾಜಮನೆತನ ಏನಪ್ಪ ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತೈತಿ. ಸೊ ಫಸ್ಟ್ ಪಾರ್ಟ್ 2ಅಲ್ಲಿ ಏನು ಮಾಡಿದ್ದೆ ನಾನು ಸಂಗಮ ಒಂದು ರಾಜಮನೆತನ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ನೀವು ಯಾರು ಪಾರ್ಟ್ 1 ಮತ್ತು ಪಾರ್ಟ್ 2 ಯಾರು ನೋಡಿಲ್ಲ ಹೋಗಲಿ, ಫಸ್ಟ್ ಅದನ್ನು ನೋಡಿಕೊಂಡು ಪಾರ್ಟ್ 3ನ ನೋಡಿ. ಓಕೆ, ಎಸ್. ಹಾಂ, ಸ್ಟಾರ್ಟ್ ಮಾಡೋಣ ಹಾಗಾದರೆ ಪಾರ್ಟ್ 3ನ. ಈಗ ಸಾಳುವ ಒಂದು ರಾಜಮನೆತನ ಬಗ್ಗೆ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ವಿತ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಥರ ಒಂದು ಕ್ವಶನ್ ಕೇಳ್ತಾರೆ ಅಂತ ಕೂಡ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಟೈಮ್ ಫ್ರೇಮ್ 1486ಇಂದ 1506ವರೆಗೆ. ಓಕೆ, ಇದರ ಒಂದು ಮೇನ್ ದೊರೆ ಯಾರಪ್ಪ ಅಂದರೆ ಮೇನ್ ರಾಜ ಯಾರಂದರೆ ನರಸಿಂಹರಾಯ. 1ನೇ ನರಸಿಂಹರಾಯ ಏನಪ್ಪ ಅಂದರೆ ಮೇನ್ ಒಂದು ರಾಜ ಆಗಿರ್ತಾನೆ. ಇವನು ಭಾಳ ಆಳಾಗಿಲ್ಲ. ಓಕೆ, ರೂಲ್ಡ್ ಫಾರ್ ಶಾರ್ಟ್ ಟೈಮ್, ಭಾಳ ಅತಿ ಕಡಿಮೆ ಸ್ಪ್ಯಾನನ್ನು ಆಳ್ತಾನೆ. ಹಿ ವಾಸ್ ಅಸಿಸ್ಟೆಡ್ ಬೈ ಹಿಸ್ ಜನರಲ್ ಆ್ಯಂಡ್ ಗ್ರೇಟ್ ವಾರಿಯರ್ ನರಸನಾಯಕ. ಓಕೆ, ನೀವು ನೋಡ್ತಿರ್ಬೋದು ಪ್ರತಿಯೊಂದು ರಾಜನಿಗೆ ಏನಪ್ಪ ಅಂದರೆ ಒಂದು ಮಿಲಿಟರಿ ಕಮಾಂಡರ್ ಅಥವಾ ಒಂದು ಏನು ಕರಿತೀವಿ ನಾವು ಈಗ ಮಾಡರ್ನ್ ಡೇ ನೋಡಿದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ತೀವಿ. ಓಕೆ, ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಪ್ಪ ಅಂದರೆ ಒಂದು ಅಸಿಸ್ಟ್ ಮಾಡ್ತಿರ್ತಾನೆ. ಓಕೆ, ಪ್ರೈಮ್ ಮಿನಿಸ್ಟ್ರಿಗಾಯಿತು, ಪ್ರೆಸಿಡೆಂಟ್ಗಾಯಿತು, ಈ ಥರ ಒಂದು ಅಸಿಸ್ಟ್ ಮಾಡ್ತಿರ್ತಾನೆ. ಓಕೆ, ಅದೇ ಥರ ಏನಪ್ಪ ಅಂದರೆ ಅವಾಗಲೂ ಕೂಡ ಏನಪ್ಪ ಅಂದರೆ ನಾವು ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾವ ಥರ ಇತ್ತಲ್ಲ, ಸೊ ಅದೇ ಥರ ಒಂದು ಮಹಾದಂಡನಾಯಕ, ಮಹಾಸೇನಾಧಿಪತಿ ಅಂತ ಒಬ್ಬರು ಅಸಿಸ್ಟ್ ಮಾಡ್ತಾಯಿದ್ರು ರಾಜನಿಗೆ. ಸೊ ಅದೇ ಥರ ಏನಪ್ಪ ಅಂದರೆ ಇಲ್ಲಿ ನಾವು ನೋಡ್ತೀವಿ ಜನರಲ್ ಅಥವಾ ಗ್ರೇಟ್ ವಾರಿಯರ್ ನರಸನಾಯಕ ಅಂತ. ನರಸನಾಯಕ ಇವನಿಗೆ ಅಸಿಸ್ಟ್ ಮಾಡ್ತಾ ಇದ್ದ. ಓಕೆ, ಎಸ್. ನೋಡಿ, ಹಿ ವಾಸ್ ಸಕ್ಸಿಡೆಡ್ ಬೈ ಹಿಸ್ ಸನ್ ನರಸಿಂಹರಾಯ 2. ನೆಕ್ಸ್ಟ್ ಅವನ ಒಂದು ಆಳ್ವಿಕೆ ನಂತರ ಏನಪ್ಪ ಅಂದರೆ ಅವನ ಮಗ ಎರಡನೇ ನರಸಿಂಹರಾಯ ಒಂದು ಸ್ಟಾರ್ಟ್ ಮಾಡ್ಕೋತಾನೆ. ಓಕೆ, ವೆಲ್, ನರಸಿಂಹರಾಯ 2 ಹಿ ವಾಸ್ ಕಂಟೆಂಪ್ರರಿ ಆಫ್ ತಲ್ಲಪಕ ಅಣ್ಣಮಾಚಾರ್ಯ. ಇವನೇನಪ್ಪ ಅಂದರೆ ಸಮಕಾಲೀನವರಾಗಿರ್ತಾರೆ. ಯಾರು? ಎರಡನೇ ನರಸಿಂಹರಾಯ ತಲ್ಲಪಕ ಅಣ್ಣಮಾಚಾರ್ಯನಿಗೇನಪ್ಪ ಸಮಕಾಲೀನಾಗಿರ್ತಾರೆ. ಹಾಗಾದರೆ ತಲ್ಲಪಕ ಅಣ್ಣಮಾಚಾರ್ಯ ಯಾರಪ್ಪ ಅಂದರೆ ಇವರು ಒಬ್ಬ ಸಂತ, ಒಬ್ಬ ಕವಿ ಆಗಿರ್ತಾರೆ. ಓಕೆ, ಸೊ ಇವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತ, ತಲ್ಲಪಕ ಅಣ್ಣಮಾಚಾರ್ಯ ಬಗ್ಗೆ. ಓಕೆ, ಎಸ್, ಇದು ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಸೊ ತಲ್ಲಪಕ ಅಣ್ಣಮಾಚಾರ್ಯ ಪಾಪ್ಯುಲರ್ಲಿ ನೋನ್ ಆ್ಯಸ್ ಅಣ್ಣಮಯ್ಯ ಅಂತ ಕೂಡ ಕರೀತಾರೆ. ತಲ್ಲಪಕ ಅಂದರೆ ಒಂದು ಊರಾಗಿರ್ತೈತಿ, ಒಂದು ಆಂಧ್ರದಲ್ಲೇ ಆ ಒಂದು ಊರನ್ನ ತಲ್ಲಪಕ ಅಂತ ಕರಿತೀವಿ. ಓಕೆ, ಸೊ ಈಗ ಒಂದು ಟೈಮ್ ಫ್ರೇಮ್ ನೋಡಿದರೆ ಇಂಪಾರ್ಟೆಂಟ್ ಆಗಿರ್ತೈತಿ. ಟೈಮ್ ಫ್ರೇಮ್ 1408ಇಂದ 1503 ಮಟ್ಟ. ಓಕೆ, 1408ರಿಂದ 1503ವರೆಗೆ ಇವನೊಂದು ಟೈಮ್ ಆಗಿರ್ತೈತಿ. 15th century ಹಿಂದೂ ಸೈಂಟ್ ಆ್ಯಂಡ್ ಮ್ಯೂಸಿಷಿಯನ್ ಟು ಕಂಪೋಸ್ ಸಾಂಗ್ಸ್ ಕಾಲ್ಡ್ ಸಂಕೀರ್ತನ ಇನ್ ಪ್ರೇಸ್ ಆಫ್ ಲಾರ್ಡ್ ವೆಂಕಟೇಶ್ವರ, ಆ ಫಾರ್ಮ್ ಆಫ್ ವಿಷ್ಣು. ಇವನೇನಪ್ಪ ಅಂದರೆ ಒಂದು ಆರಾಧ್ಯ ದೇವ ಯಾವುದಪ್ಪ ಅಂದರೆ ವಿಷ್ಣು ಆಗಿರ್ತಾನೆ, ಲಾರ್ಡ್ ವೆಂಕಟೇಶ್ವರ. ಓಕೆ, ವೆಂಕಟೇಶ್ವರ ಏನಪ್ಪ ಅಂದರೆ ಇವನೊಂದು ಸಂಕೀರ್ತನಗಳನ್ನು ರಚಿಸ್ತಿರ್ತಾನೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವನ ಒಂದು ಆರಾಧ್ಯ ದೇವ ವಿಷ್ಣು ಆಗಿರ್ತಾನೆ. ಓಕೆ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಆಗಿರ್ತೈತಿ.
ಇವು ಯಾವ ದೇವರಿಗೆ ಒಂದು ಸಂಗೀತಗಳಂತ ಒಂದು ರಚನೆಗಳನ್ನ ಮಾಡ್ತಿರ್ತಾನಪ್ಪ ಅಂದರೆ ಲಾರ್ಡ್ ವೆಂಕಟೇಶ್ವರನಿಗೆ ಅವನು ತನ್ನ ಒಂದು ಸಂಕೀರ್ತನೆಗಳನ್ನು ಹಾಡ್ತಿರ್ತಾನೆ. ಓಕೆ, ಎಸ್. Annamaya is said to have composed as many as 32,000 Sankirtana songs on the god Venkateshwara, of which only about 12,000 are available today. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ 32,000 ಅಬ್ಬಬ್ಬ 32,000ಕ್ಕಿಂತ ಏನಪ್ಪ ಅಂದರೆ ಹೆಚ್ಚಾಗಿ ಇವನು ಒಂದು ಲಾರ್ಡ್ ವೆಂಕಟೇಶ್ವರನಿಗೆ ಆಲ್ಮೋಸ್ಟ್ ಒಂದು ಸಂಕೀರ್ತನ ಬರೆದಿರ್ತಾನೆ. ಬಟ್ ಈಗ ಅವೈಲೇಬಲ್ ಕರೆಂಟ್ಲಿ ಏನಪ್ಪ ಅಂದರೆ 12,000, ಅರೌಂಡ್ ಒಂದು 40% ಏನಪ್ಪ ಅಂದರೆ ನಮಗೆ ಅವೈಲೇಬಲ್ ಇದ್ದಾವೆ. ಓಕೆ, ಎಸ್. ನೋಡಿ, UPSCಯಲ್ಲಿ ಯಾವ ಥರ ಕೇಳ್ತಾರೆ ಅಂತ ಕ್ವಶನ್, ಈ ಒಂದು ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾಯಿಂದ ಯಾವ ಥರ ಒಂದು ಕ್ವಶನ್ಸ್ನ ಯಾವ ಥರ ಕೇಳ್ತಾರಪ್ಪ ಅಂದರೆ ನೋಡ್ಕೊಂಬರೋಣ. ಇದು ಈ ಒಂದು UPSC ಪ್ರಿಲಿಮ್ಸ್ 2018ರಲ್ಲಿ ಕೇಳಿದ ಒಂದು ಕ್ವಶನ್ನು. ಸೊ ಇದನ್ನು ಟ್ಯಾಕಲ್ ಯಾವ ಥರ ಮಾಡೋಣ ಅಂತ ನೋಡ್ಕೊಂಬರೋಣ. ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಮೋಸ್ಟ್ ಆಫ್ ತ್ಯಾಗರಾಜ ಕೃತೀಸ್ ಆರ್ ಡಿವೋಷನಲ್ ಸಾಂಗ್ಸ್ ಇನ್ ಪ್ರೇಸ್ ಆಫ್ ಲಾರ್ಡ್ ಕೃಷ್ಣ ಅಂತ. ಓಕೆ, ಸೊ ತ್ಯಾಗರಾಜ ಗೊತ್ತಿಲ್ಲ. ನೆಕ್ಸ್ಟ್ ಒನ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ತ್ಯಾಗರಾಜ ಕ್ರಿಯೇಟೆಡ್ ಸೆವೆರಲ್ ನ್ಯೂ ರಾಗ. ಓಕೆ, ಸೊ ತ್ಯಾಗರಾಜ ನಮಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಬಿಡೋಣ. ಥರ್ಡ್ ಸ್ಟೇಟ್ಮೆಂಟ್, ಅಣ್ಣಮಾಚಾರ್ಯ ಆ್ಯಂಡ್ ತ್ಯಾಗರಾಜ ಆರ್ ಕಂಟೆಂಪ್ರರೀಸ್. ಸೊ ಸಮಕಾಲೀನವ್ರಿಗೆ ಇಲ್ಲಿ ಯಾವ ಥರ ಒಂದು ಹಿಂಟ್ ಕೊಡ್ತಾರಪ್ಪ ಅಂದರೆ ಕಂಟೆಂಪ್ರರೀಸ್ ಅಂತ. ಸೊ ಸಮಕಾಲೀನವರು ನಮಗೆ ಗೊತ್ತಿಲ್ಲ, ಬಟ್ ಅಣ್ಣಮಾಚಾರ್ಯ ಗೊತ್ತು ನಮಗೆ, ಬಟ್ ತ್ಯಾಗರಾಜ ಗೊತ್ತಿಲ್ಲ. ಓಕೆ, ಸೊ ಫೋರ್ತ್ ಸ್ಟೇಟ್ಮೆಂಟ್ ನೋಡಿ, ಅಣ್ಣಮಾಚಾರ್ಯ ಕೀರ್ತನಾಸ್ ಆರ್ ಡಿವೋಷನಲ್ ಸಾಂಗ್ಸ್ ಇನ್ ಪ್ರೇಸ್ ಆಫ್ ಲಾರ್ಡ್ ವೆಂಕಟೇಶ್ವರ. ಸೊ ನಾವು ಈಗ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ, ಅಣ್ಣಮಾಚಾರ್ಯ ಏನಪ್ಪ ಅಂದರೆ ಲಾರ್ಡ್ ವೆಂಕಟೇಶ್ವರ ತಿರುಪತಿಗೆ ಇವನು ಸಂಕೀರ್ತನೆಗಳನ್ನು ರಚಿಸ್ತಿದ್ದ ಅಂತ. ಸೊ ನಮಗೆ ಏನಾಗೋದಾಯ್ತು, ಫೋರ್ತ್ ಕರೆಕ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಏನು ಕೇಳಿದಾನೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್ ಅಂತ, ಯಾವುದು ಕರೆಕ್ಟ್ ಇದೆ ಅಂತ ನಾವು ಗೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ, ಫೋರ್ತ್ ಏನಪ್ಪ ಅಂದರೆ ನಮಗೆ ಕರೆಕ್ಟ್ ಇದೆ. ಓಕೆ, ಸೊ ಇದರಲ್ಲಿ ಯಾವುದು ಒಂದು ಎಲಿಮಿನೇಟ್ ಮಾಡ್ಬೋದು ಆಪ್ಷನ್ನ. ಓಕೆ, ನೋಡಿ, 4 ಎಲ್ಲೆಲ್ಲಿದೆ, ಡಿ ಇದೆ ಮತ್ತು ಬಿ ಇದೆ. ಸೊ ಹಾಗಾದರೆ ಎ ಮತ್ತು ಸಿ ಏನಪ್ಪ ಅಂದರೆ ಇವು ಎಲಿಮಿನೇಟ್ ಆದವು. ಸೊ ಈಗಾದರೆ ನಾವು ಹೆಂಗೆ ಚೆಕ್ ಮಾಡ್ಬೋದು, ಬಿ ಮತ್ತು ಡಿನ ನಾವು ಚೆಕ್ ಮಾಡಬೇಕಾಗತ್ತೆ. ನೋಡಿ, ಬಿಯಲ್ಲಿ ಆಪ್ಷನ್ 2 ಆ್ಯಂಡ್ 4. ಓಕೆ, 2 ಮತ್ತು 4 ಸ್ಟೇಟ್ಮೆಂಟ್ ಇದೆ. ಡಿಯಲ್ಲಿ 2, 3, 4 ಇದೆ. ಸೊ 3 ಸ್ಟೇಟ್ಮೆಂಟ್ನ ನೋಡ್ಕೋಬೇಕಾಗತ್ತೆ, 3ನೇ ಸ್ಟೇಟ್ಮೆಂಟ್ ನೋಡ್ಬೇಕಾಗತ್ತೆ. ನೋಡಿ, ಅಣ್ಣಮಾಚಾರ್ಯ ಮತ್ತು ತ್ಯಾಗರಾಜರು ಕಂಟೆಂಪ್ರರೀಸ್ ಅಂತ ಹೇಳಿದ್ದಾರೆ. ಸೊ ಕಂಟೆಂಪ್ರರೀಸ್ ಅಂದರೆ ಏನಪ್ಪ, ಸಮಕಾಲೀನವರು, ನಮಗೆ ಗೊತ್ತಿಲ್ಲ. ಸೊ ತ್ಯಾಗರಾಜ ಒಂದು ಕಂಟೆಂಪ್ರರಿ ಅದಾನೋ ಇಲ್ಲೋ, ನೀವು ಜಸ್ಟ್ ಒಂದು ತ್ಯಾಗರಾಜ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಗೊತ್ತಿದ್ದರೆ ಸಾಕಿತ್ತು, ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವು ಒಂದು ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ತ್ಯಾಗರಾಜ ಏನಪ್ಪ ಅಂದರೆ ಇವರು ಸಮಕಾಲೀನವರು ಅಲ್ಲ, ಇವರು ಒಂದು 18th ಸೆಂಚುರಿ ಬರ್ತಾರೆ, 18th ಸೆಂಚುರಿಯಲ್ಲಿ ಬರ್ತಾರೆ. ಮತ್ತು ಇವರು ಏನೊಂದು ಆರಾಧ್ಯ ದೇವ ಯಾರಪ್ಪ ಅಂದರೆ ರಾಮನ ಒಂದು ಭಕ್ತರು. ಸೊ ಈ ಥರ ಏನಪ್ಪ ಅಂದರೆ ನಾವು ಟ್ಯಾಕಲ್ ಮಾಡ್ಬೋದು. ಸೊ ಇಲ್ಲಿ 3 ರಾಂಗ್ ಆಗುತ್ತೆ, ಆಪ್ಷನ್ ಡಿ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿ ಆಗುತ್ತೆ. ಈ ಸಲ ನಾವು ಎಲಿಮಿನೇಟ್ ಮುಖಾಂತರ ನಾವು ಏನಪ್ಪ ಅಂದರೆ ಕ್ವಶನ್ನ ಟ್ಯಾಕಲ್ ಮಾಡ್ಬೋದು. ಓಕೆ, ಇದು ಜಸ್ಟ್ ಒಂದು ಎಕ್ಸಾಂಪಲ್, UPSC ಯಾವ ಥರ ಒಂದು ಕ್ವಶನ್ಸ್ನ ಕೇಳ್ತಾರೆ ಅಂತ, ಒಂದು ಕಲ್ಚರಲ್ ಪಾಯಿಂಟ್ ಆಫ್ ವ್ಯೂ ಅಂತ. ಓಕೆ, ಎಸ್. ನೋಡಿ, ಆಫ್ಟರ್ ನರಸಿಂಹರಾಯ ಟು ಡೆತ್ ವೀರ ನರಸಿಂಹರಾಯ ಕೇಮ್ ಟು ಪವರ್. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು 2ನೇ ನರಸಿಂಹರಾಯ ನಂತರ ಏನಪ್ಪ ಅಂದರೆ ವೀರ ನರಸಿಂಹರಾಯ ಅಂತ ಒಂದು ನೆಕ್ಸ್ಟ್ ಏನಪ್ಪ ಅಂದರೆ ಆಳ್ವಿಕೆ ಮಾಡ್ಕೊಂಡು ಬರ್ತಾನೆ. ಸೊ ಹಿ ವಾಸ್ ದ ಫೌಂಡರ್ ಆಫ್ ತುಳುವ ಡಿನಾಸ್ಟಿ. ಇವನೇನಪ್ಪ ಅಂದರೆ ಈ ಒಂದು ವೀರ ನರಸಿಂಹರಾಯ ಇರ್ತಾನಲ್ಲ, ಅವನು ನೆಕ್ಸ್ಟ್ ಒಂದು ರಾಜಮನೆತನ ಯಾವುದಂದರೆ ತುಳುವ ಒಂದು ರಾಜಮನೆತನಕ್ಕೆ ಇವನು ಫೌಂಡರ್ ಆಗ್ತಾನೆ. ಓಕೆ, ಎಸ್. ಈಗ ಹಂಗಂದರೆ ನಾವು ತುಳುವ ಒಂದು ರಾಜಮನೆತನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣಂತೆ. ಓಕೆ, ಎಸ್. ವೆಲ್, ನೋಡಿ, ತುಳುವ ಒಂದು ರಾಜಮನೆತನ ಟೈಮ್ ಫ್ರೇಮ್ 1506ರಿಂದ 1570ರವರೆಗೆ ಟೈಮ್ ಫ್ರೇಮ್ ಇರುತ್ತೆ. ಸೊ ವೀರ ನರಸಿಂಹರಾಯ ಹಿ ವಾಸ್ ದ ಸನ್ ಆಫ್ ನರಸನಾಯಕ, ಚೀಫ್ ಕಮಾಂಡರ್ ಆಫ್ ಸಾಳ್ವ. ನಾವು ನೋಡಿದ್ವಿ ಚೀಫ್ ಕಮಾಂಡರ್ ಯಾರಿದ್ರಪ್ಪ ಅಂದರೆ ಒಂದು ಸಾಳ್ವ ಒಂದು ಡಿನಾಸ್ಟಿಯಲ್ಲಿ ಚೀಫ್ ಕಮಾಂಡರ್ ಯಾರಂದರೆ ನರಸನಾಯಕ ಇದ್ದರು. ಸೊ ನರಸನಾಯಕನ ಮಗ ಏನಪ್ಪ ಅಂದರೆ ಇವನು ವೀರ ನರಸಿಂಹರಾಯ ಏನಪ್ಪ ಅಂದರೆ ಇವನ ಒಂದು ಫೌಂಡರ್ ಆಗ್ತಾನೆ, ತುಳುವ ಒಂದು ರಾಜಮನೆತನಿಗೆ ಫೌಂಡರ್ ಆಗ್ತಾನೆ. ಸೊ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗಂದರೆ ಈ ಒಂದು ಮಹಾದಂಡನಾಯಕ ಯಾರಿರ್ತಾರಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಪಿತೂರಿ ಸ್ಟಾರ್ಟ್ ಮಾಡ್ತಿರ್ತಾರೆ, ಒಂದು ಕಾನ್ಸ್ಪಿರಸಿ ಸ್ಟಾರ್ಟ್ ಮಾಡ್ತಿರ್ತಾರೆ, ಗೊತ್ತಾಗ್ತಾ. ಓಕೆ, ಸೊ ನೋಡಿ, ವೀರ ನರಸಿಂಹರಾಯ ಹ್ಯಾಸ್ ಅಬೋಲಿಷ್ಡ್ ಮ್ಯಾರೇಜ್ ಟ್ಯಾಕ್ಸ್. ಇವನೊಂದು ನೆಕ್ಸ್ಟ್ ಏನಪ್ಪ ಸಾಧನೆ ಏನಂದರೆ ಅಬೋಲಿಷ್ಡ್ ಮ್ಯಾರೇಜ್ ಟ್ಯಾಕ್ಸ್, ಕನ್ಯಾಶುಲ್ಕಂ ಅಂತ ಕರಿತೀವಿ, ಇನ್ ಕ್ಯಾಪಿಟಲ್ ಸಿಟಿ ಓನ್ಲಿ.
ಸೊ ಈ ಒಂದು ಮ್ಯಾರೇಜ್ ಟ್ಯಾಕ್ಸ್ ಅಂದರೆ ಏನಪ್ಪ, ಕನ್ಯಾ ಶುಲ್ಕಮ್ ಅಂದ್ರೇನು. ಸೊ ಒಂದು ಮದುವೆಯನ್ನು ಮಾಡಬೇಕಪ್ಪ ಅಂದರೆ ಆ ಒಂದು ರೀಜನಲ್ಲಿ ಮದುವೆ ಮಾಡ್ಕೋಬೇಕಂದ್ರೆ ಜಸ್ಟ್ ಒಂದು ಟ್ಯಾಕ್ಸ್ನ ಒಂದು ಕೊಡಬೇಕಿತ್ತು, ಅವರು ಟ್ಯಾಕ್ಸ್ ಕೊಡಬೇಕಿತ್ತು. ಸೊ ಇದನ್ನ ಯಾಕೆ ಹೇರಿದ್ರಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಟ್ಯಾಕ್ಸ್ ರೆವೆನ್ಯೂ ಭಾಳ ಕಡಿಮೆ ಆಗಿತ್ತು. ಸೊ ಇದರಿಂದ ಏನಪ್ಪ ಅಂದರೆ ಒಂದು ರಾಜ್ಯದ ಬೊಕ್ಕಸ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ಸೊ ಇದರ ಒಂದು ನಾವು ಇಂಪ್ಲಿಮೆಂಟ್ ಮಾಡಿದರೆ ರಾಜ್ಯಕ್ಕೆ ಒಂದು ಸೈಡಿಗೆ ಒಂದು ರೆವೆನ್ಯೂ ಬರ್ತೈತೆ ಅಂತ ಜಸ್ಟ್ ಒಂದು ಮ್ಯಾರೇಜ್ ಟ್ಯಾಕ್ಸ್ನ ಹೇರಿದ್ರು. ಸೊ ಇದ್ರ ಫಸ್ಟ್ ಯಾರು ಹೇರಿದ್ರಪ್ಪ ಅಂತಂದರೆ ವಿರೂಪಾಕ್ಷರಾಯ ಅಂತ. ಸಂಗಮ ರಾಜಮನೆತನದಲ್ಲಿ ವಿರೂಪಾಕ್ಷರಾಯ, ಎರಡನೇ ವಿರೂಪಾಕ್ಷರಾಯ ಏನಪ್ಪ ಅಂದರೆ ಈ ಒಂದು ಕನ್ಯಾ ಶುಲ್ಕಮನ್ನು ಹೇರಿದ್ದ. ಸೊ ಇವ ಏನು ಮಾಡ್ತಾನಂದರೆ ಓನ್ಲಿ ಕ್ಯಾಪಿಟಲ್ ಸಿಟಿಗೆ ಮಾತ್ರ ಸೀಮಿತ, ಕ್ಯಾಪಿಟಲ್ ಸಿಟಿ ಮಾತ್ರ, ಹೊರಗಡೆ ಇಲ್ಲ. ಓಕೆ, ಹೊರಗಡೆ ಬೇಡ, ಓನ್ಲಿ ಕ್ಯಾಪಿಟಲ್ ಸಿಟಿಗೆ ಮಾತ್ರ ಇರಲಿ ಅಂತಂದು ಈ ಒಂದು ಶುಲ್ಕವನ್ನು ಹೇರ್ತಾನೆ. ಕ್ಯಾಪಿಟಲ್ ಸಿಟಿ ಕರಿತೀವಿ ನಾವು ಕನ್ಯಾ ಶುಲ್ಕಮ್ ಅಥವಾ ಒಂದು ಮ್ಯಾರೇಜ್ ಟ್ಯಾಕ್ಸ್ ಅಂತ ಹೇರ್ತಾನೆ. ಓಕೆ, ಎಸ್. ನೋಡಿ, ವೀರನರಸಿಂಹರಾಯ ಪ್ರೈಮ್ ಮಿನಿಸ್ಟರ್ ವಾಸ್ ತಿಮ್ಮರಸು. ಇಲ್ಲೇನಪ್ಪ ಅಂದರೆ ಇಲ್ಲೂ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಅಸಿಸ್ಟ್ ಮಾಡುವ ಯಾರಂದರೆ ತಿಮ್ಮರಸು ಅಂತ. ತಿಮ್ಮರಸು ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ವೀರನರಸಿಂಹರಾಯಗೆ ಅಸಿಸ್ಟ್ ಮಾಡ್ಕೊತ ಬರ್ತಿರ್ತಾನೆ. ಆಫ್ಟರ್ ದ ಡೆತ್ ಆಫ್ ವೀರನರಸಿಂಹರಾಯ, ತಿಮ್ಮರಸು ಮೇಡ್ ಶ್ರೀಕೃಷ್ಣ ದೇವರಾಯ ಆ್ಯಸ್ ದ ರೂಲರ್. ನೆಕ್ಸ್ಟ್ ನೋಡಿ, ಇಲ್ಲೂ ಏನಪ್ಪ ಅಂದರೆ ಪಿತೂರಿ ಸ್ಟಾರ್ಟ್ ಆಗ್ತದೆ, ಒಂದು ಕಾನ್ಸ್ಪಿರಸಿ ಸ್ಟಾರ್ಟ್ ಆಗ್ತೈತಿ. ಸೊ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ವೀರನರಸಿಂಹರಾಯನ ಮಗ ಏನಪ್ಪ ಅಂದರೆ ಒಂದು ರಾಜ ಆಗಬೇಕಿತ್ತು. ಬಟ್ ಏನಪ್ಪ ಅಂದರೆ ಇಲ್ಲಿ ತಿಮ್ಮರಸು ಏನು ಮಾಡ್ತಾನೆ, ಒಂದು ಸ್ಲೈಟ್ ಒಂದು ಗೇಮ್ ಚೇಂಜ್ ಮಾಡ್ತಾನೆ. ಸೊ ಶ್ರೀಕೃಷ್ಣ ದೇವರಾಯ ಏನಪ್ಪ ಅಂದರೆ ಅವನಿಗೆ ರಾಜನ ಪಟ್ಟ ಕೊಡ್ತಾನೆ. ಓಕೆ, ಸೊ ನೋಡಿ SKD ಅಂತ ಕರಿತೀವಿ, ಶ್ರೀಕೃಷ್ಣ ದೇವರಾಯ ಆ್ಯಸ್ ದ ರೂಲರ್. ಓಕೆ, ಸೊ ಇವ ಏನಪ್ಪ ಅಂದರೆ ಅವ ಒಂದು ಬ್ರದರ್ ಆಗಿರ್ತಾನೆ. ವೀರನರಸಿಂಹರಾಯನ ಒಂದು ಬ್ರದರ್ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ಆಗಿರ್ತಾನೆ. ಓಕೆ, ಸೊ ನೆಕ್ಸ್ಟ್ ನಾವು ಶ್ರೀಕೃಷ್ಣ ದೇವರಾಯ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಅಂತ. ಓಕೆ, ಹಾಂ, ಶ್ರೀಕೃಷ್ಣ ದೇವರಾಯ ಇವರ ಟೈಮ್ ಫ್ರೇಮ್ ನೋಡಿ ಇಂಪಾರ್ಟೆಂಟ್ ಆಗಿರ್ತೈತಿ. 1509ರಿಂದ 1529ರವರೆಗೆ. ಕೃಷ್ಣದೇವರಾಯ ಈಸ್ ಕನ್ಸಿಡರ್ಡ್ ದ ಗ್ರೇಟೆಸ್ಟ್ ಆಫ್ ದಿ ವಿಜಯನಗರ ಕಿಂಗ್ಸ್. ಓಕೆ, ಸೊ ಒಂದು ವಿಜಯನಗರ ಒಂದು ರಾಜರಲ್ಲಿ ಯಾರಪ್ಪ ಗ್ರೇಟೆಸ್ಟ್ ಅಂದರೆ ಶ್ರೀಕೃಷ್ಣ ದೇವರಾಯ ಅಂತ ಕರಿತೀವಿ. ಸೊ ಹಾಗಾದರೆ ಯಾಕೆ ಒಂದು ಶ್ರೀಕೃಷ್ಣ ದೇವರಾಯ ಫುಲ್ ಗ್ರೇಟೆಸ್ಟ್ಪ ಅಂತಂದರೆ ನಾವು ಜಸ್ಟ್ ಒಂದು ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊತ ಬರೋಣ ಅಂತ. ಯಾವ ಥರ ಒಂದು ಗ್ರೇಟೆಸ್ಟ್ ಆದ ಅಂತ ಡಿಸ್ಕಷನ್ ಮಾಡೋಣ ಅಂತ. ನೋಡಿ, ಫಸ್ಟು ಹಿ ಡಿಫೀಟೆಡ್ ಆ್ಯಂಡ್ ಕಿಲ್ಡ್ ಬಿಜಾಪುರ್ ಸುಲ್ತಾನ್ ಯೂಸುಫ್ ಆದಿಲ್ ಶಾ. ಫಸ್ಟ್ ಏನು ಮಾಡ್ತಾನೆ, ಒಂದು ಬಿಜಾಪುರ್ ಸುಲ್ತಾನ್. ಓಕೆ, ಸೊ ಸೈಮಲ್ಟೇನಿಯಸ್ಲಿ ಏನಪ್ಪ ಅಂದರೆ ಒಂದು ಕಂಟೆಂಪ್ರರಿ ಒಂದು ವಿಜಯನಗರ ಸಾಮ್ರಾಜ್ಯದ ನಾರ್ತಲ್ಲಿ ಏನಿತ್ತಪ್ಪ ಅಂದರೆ ಬಹುಮನಿ ಸುಲ್ತಾನರು ಆಳ್ತಾಯಿದ್ರು. ಸೊ ಬಹುಮನಿ ಸುಲ್ತಾನರಲ್ಲಿ ಬಿಜಾಪುರ್ ಸುಲ್ತಾನ್. ಓಕೆ, ಸೊ ನಾರ್ತ್ ವೆಸ್ಟರ್ನಲ್ಲಿ ಈ ಒಂದು ಬಾಗಲಕೋಟೆ ಬಿಜಾಪುರಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಈ ಒಂದು ಬಿಜಾಪುರ್ ಸುಲ್ತಾನರು ಆಳ್ತಾಯಿದ್ರು. ಸೊ ಅಲ್ಲೇನಪ್ಪ ಅಂದರೆ ಇವನು ಏನು ಮಾಡ್ತಾನೆ, ಫಸ್ಟ್ ಅಟ್ಯಾಕ್ ಮಾಡಿ ಆಮೇಲೆ ಯೂಸುಫ್ ಆದಿಲ್ ಶಾನ ಒಂದು ಮಸಾಕರ್ ಮಾಡ್ತಾನೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಹಿ ಡಿಫಿಟೆಡ್ ಪಾಳೆಗಾರ ಲೀಡರ್ ಗಂಗರಾಜ ಆ್ಯಂಡ್ ಅಕ್ಯುಪೈಡ್ ಉಮ್ಮತ್ತೂರ್ ಫೋರ್ಟ್. ಮಾಡರ್ನ್ ಡೇ ನಾವೇನು ಕರಿತೀವಿ ಚಾಮರಾಜನಗರ ಡಿಸ್ಟಿಕಲ್ಲಿರುವಂಥ ಒಂದು ಉಮ್ಮತ್ತೂರ್ ಫೋರ್ಟ್ನ ಏನು ಮಾಡ್ತಾನೆ, ಒಂದು ವಶಪಡಿಸ್ಕೋತಾನೆ. ಯಾರ ಕಡೆಯಿಂದ, ಗಂಗರಾಜ ಕಡೆಯಿಂದ. ಇವನೇನಪ್ಪ ಪಾಲಿಸಿ ಅಂದರೆ ನೆಕ್ಸ್ಟ್ ಒಂದು ಎಕ್ಸ್ಪಾನ್ಷನ್ ಮಾಡೋದು ಇರ್ತೈತಿ. ಶ್ರೀಕೃಷ್ಣ ದೇವರಾಯ ಒಂದು ಪಾಲಿಸಿ ಎಕ್ಸ್ಪಾನ್ಷನ್ ಮಾಡೋದು ಇರ್ತೈತಿ ಒಂದು ಸಾಮ್ರಾಜ್ಯವನ್ನು. ಓಕೆ, ನೆಕ್ಸ್ಟ್ ನೋಡಿ, ಹಿ ವಾಸ್ ಇನ್ವೈಟೆಡ್ ಬೈ ಬಿಜಾಪುರ್ ಟು ಎಂಟರ್ ಇನ್ ಟು ದೇರ್ ಇಂಟರ್ನಲ್ ಪಾಲಿಟಿಕ್ಸ್. ಇವನ ಒಂದು ಡಿಪ್ಲೊಮೆಟಿಕ್ ಸ್ಕಿಲ್ ನೋಡಿ ಏನು ಮಾಡ್ತಾರೆ, ಆಲ್ಮೋಸ್ಟು ಬಿಜಾಪುರದವ್ರು ಏನು ಮಾಡ್ತಾರೆ, ಒಂದು ಇಂಟರ್ನಲ್ ಪಾಲಿಟಿಕ್ಸ್, ಅವರ ಒಂದು ಇಂಟರ್ನಲ್ ಪಾಲಿಟಿಕ್ಸ್ಗೆ ಒಂದು ಬಗೆಹರಿಸಂತಂದು ಇವಂಗ ಇನ್ವೈಟ್ ಮಾಡಿರ್ತಾರೆ. ಓಕೆ, ಸೊ ಮಾಡರ್ನ್ ಡೇ ಯಾವ ಥರ ನೋಡ್ತೀವಿ ನಾವು, ಟ್ರಂಪ್. ಓಕೆ, ಸೊ ಟ್ರಂಪ್ ಏನಪ್ಪ ಅಂದರೆ ಇವಂಗೆ ಕರೆಯಂಗಿಲ್ಲ, ಯಾರು ತಾನೇ ಹೋಗ್ತಾನೆ, ನನಗೆ ಕರೀರಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಇಂಡಿಯಾ ಪಾಕಿಸ್ತಾನಕ್ಕೆ ಕರೀರಿ ಅಂತ ಹೇಳ್ತಾನೆ, ಇಂಡಿಯಾ ಚೀನಾ ಕರೆಸಂತ ನಮಗೆ ಕರೆಸ್ರಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾನೆ. ಬಟ್ ಈ ಥರ ಅಲ್ಲ, ಕೃಷ್ಣದೇವರಾಯ ಏನಪ್ಪ ಅಂದರೆ ಆಲ್ಮೋಸ್ಟ್ ಇವನೊಂದು ಡಿಪ್ಲೊಮೆಟಿಕ್ ಸ್ಕಿಲ್ ನೋಡಿ ಅವ್ರೇನು ಮಾಡ್ತಾರೆ, ಕರೆಸ್ತಾರೆ. ಓಕೆ, ಸೊ ಟ್ರಂಪ್ಗೆ ಹೋಲಿಸಕ್ಕೆ ಹೋಗ್ಬೇಡ್ರಿ. ಕೃಷ್ಣದೇವರಾಯ ಡಿಫಿಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಬೀದರ್ ಕಾಸಿಮ್ ಅಲಿ. ಓಕೆ, ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಬೀದರ್ ಯಾರಪ್ಪ ಅಂದರೆ ಕಾಸಿಮ್ ಅಲಿ ಅಂತ ಇರ್ತಾನೆ. ಸೊ ಅವನನ್ನು ಏನು ಮಾಡ್ತಾರೆ, ಇವನು ಸೋಲಿಸ್ತಾನೆ. ವೆಲ್, ನೋಡಿ ನೆಕ್ಸ್ಟು, ಕೃಷ್ಣದೇವರಾಯ ಇನ್ಸ್ಟಾಲ್ಡ್ ಅ ಸಕ್ಸೆಸರ್ ಆಫ್ ಬಿಜಾಪುರ್ ಆನ್ ಇಟ್ಸ್ ಥ್ರೋನ್ ಆ್ಯಂಡ್ ಗಾಟ್ ದ ಟೈಟಲ್ ಯವನ ರಾಜ್ಯ ಸ್ಥಾಪನಾಚಾರ್ಯ. ಇವನಿಗೊಂದು ಏನಪ್ಪ ಅಂದ್ರೆ ಒಂದು ಬಿರುದು ಬರ್ತೈತಿ, ಯಾರಂದರೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ. ಬಿಜಾಪುರ ಪಾಲಿಟಿಕ್ಸಲ್ಲಿ, ಇಂಟರ್ನಲ್ ಪಾಲಿಟಿಕ್ಸಲ್ಲಿ ಕೈ ಹಾಕಿದ್ದ. ಸೊ ಇದಕ್ಕೇನಪ್ಪ ಅಂದರೆ ಅಲ್ಲಿ ಒಂದು ಬಗೆಹರಿಸಿ ಒಂದು ರಾಜನನ್ನು ನೇಮಕ ಮಾಡ್ತಾನೆ. ಅದಕ್ಕೆ ಒಂದು ಟೈಟಲ್ ಕೊಡ್ತಾರೆ, ಏನಪ್ಪ ಅಂದರೆ ಯವನ ರಾಜ್ಯ ಸ್ಥಾಪನಾಚಾರ್ಯ. ಯವನ ಅಂದರೆ ಏನು ಹಾಗಾದರೆ, ಸರ್ ಯವನ ಅಂದರೆ ಏನಪ್ಪ ಅಂದರೆ, ಯವನ ಅಂದರೆ ನಾವು ಫಾರಿನರ್ಸ್ ಅಂತ ಕರಿತಿದ್ವಿ.
ಓಕೆ. ಸೊ ಆ ಒಂದು ಕಾಲದಲ್ಲಿ ಯವನ ಫಾರಿನರ್ಸ್ಗೆ ಏನಪ್ಪ ಅಂದರೆ ನಾವು ಯವನ ಅಂತ ಕರಿತಿದ್ವಿ. ಓಕೆ. ಸೊ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಓಕೆ. ಎಸ್. ನೆಕ್ಸ್ಟ್ ನೋಡಿ, ಇನ್ನು 1513ರಲ್ಲಿ ಏನಪ್ಪ ಅಂದರೆ ಕೃಷ್ಣದೇವರಾಯ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ಮೋಸ್ಟ್ ಫೇಮಸ್ ನಾರ್ದರ್ನ್ ಕ್ಯಾಂಪೇನ್ ಅಂತ ಕರಿತೀವಿ ನಾವು. ಹೋಗಿ ಒಂದು ಉತ್ತರ ಒಂದು ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇವಾಗರಲ್ಲಿ 1513ರಲ್ಲಿ ಒಂದು ಉತ್ತರ ಭಾರತದ ಬಂದ ಉತ್ತರ ಅಭಿಯಾನವನ್ನು ಒಂದು ಏನು ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ಓಕೆ. ಸೊ ಆ್ಯಸ್ ಅ ಪಾರ್ಟ್ ಆಫ್ ಇಟ್ ಹಿ ಕ್ಯಾಪ್ಚರ್ಡ್ ಉದಯಗಿರಿ ಫೋರ್ಟ್ ಆ್ಯಸ್ ದ ಫಸ್ಟ್ ಏನಪ್ಪ ಅಂದರೆ ಆ ಒಂದು ಪಾರ್ಟಲ್ಲಿ ಫಸ್ಟ್ ಬರೋದೇನಪ್ಪ ಅಂದರೆ ಉದಯಗಿರಿ ಫೋರ್ಟ್ ಅಥವಾ ಒಂದು ಏನು ಕರಿತೀವಿ ನಾವು ಒಂದು ಉದಯಗಿರಿ ಕೋಟೆ. ಓಕೆ. ಸೊ ಮಾಡರ್ನ್ ಡೇ ಎಲ್ಲಪ್ಪ ಅಂದರೆ ನೆಲ್ಲೂರು ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಒಂದು ನೆಲ್ಲೂರು ಡಿಸ್ಟ್ರಿಕ್ಟ್ನಲ್ಲಿ ಏನಪ್ಪ ಅಂದರೆ ಒಂದು ಉದಯಗಿರಿ ಫೋರ್ಟ್ನ ಇವನು ಫಸ್ಟು ವಶಪಡಿಸ್ಕೋತಾನೆ. ಓಕೆ. ಸೊ ಹಿ ಹ್ಯಾಸ್ ಟೇಕನ್ ಬಾಲಕೃಷ್ಣ ಐಡಲ್ ಫ್ರಮ್ ಉದಯಗಿರಿ ಆ್ಯಂಡ್ ಸೆಂಡ್ ಇಟ್ ಟು ದಿ ಕ್ಯಾಪಿಟಲ್. ಆ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ಅಲ್ಲಿ ಒಂದು ಬಾಲಕೃಷ್ಣ ಒಂದು ಸಣ್ಣ ಒಂದು ಮೂರ್ತಿ ಸಿಗ್ತೈತಿ. ಒಂದು ಯಾವ ಮೂರ್ತಿಪ್ಪ ಅಂದರೆ ಕೃಷ್ಣನ ಒಂದು ಮೂರ್ತಿ ಸಿಗ್ತೈತಿ. ಓಕೆ. ಸೊ ಇದನ್ನೇನು ಮಾಡ್ತಾನೆ, ಯಾವುದು ದೇವ್ರದ್ದು ಇರ್ತೈತಿ. ಸೊ ಇದನ್ನು ಇಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತಂದ್ರೆ ಏನು ಮಾಡ್ತಾನೆ, ಒಂದು ಕ್ಯಾಪಿಟಲ್ ಸಿಟಿ ಅಲ್ಲಿ ಇರುವಂಥ ಒಂದು ಹಂಪಿಗೆ ಏನಪ್ಪ ಕಳಿಸ್ತಾನೆ. ಅಲ್ಲಿ ಏನಪ್ಪ ಅಂದರೆ ಇದನ್ನು ಒಂದು ಪ್ರತಿಷ್ಠಾಪನೆ ಮಾಡಿರಿ ಅಂತ ಕಳಿಸ್ತಾನೆ. ಓಕೆ. ಸೊ ಲೇಟರ್ ಇಟ್ ವಾಸ್ ಇನ್ಸ್ಟಾಲ್ಡ್ ಇನ್ ಕೃಷ್ಣಸ್ವಾಮಿ ಟೆಂಪಲ್ ಇನ್ ವಿಜಯನಗರ. ಏನಪ್ಪ ಆಮೇಲೆ ಏನಪ್ಪ ಅಂದರೆ ಒಂದು ವಿಜಯನಗರದಲ್ಲಿ ಒಂದು ದೊಡ್ಡ ಒಂದು ಗುಡಿ ನಿರ್ಮಾಣ ಮಾಡ್ತಾರೆ ಅದಕ್ಕೆ. ಓಕೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಎಕ್ಸಾಮಲ್ಲಿ ಕೇಳ್ತಾರೆ. KS, FDA, SDA, PC, PSI ಏನಪ್ಪ ಅಂದರೆ ಈ ಒಂದು ಕ್ವಶನ್ ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಓಕೆ. ಸೊ ಈ ಒಂದು ಉದಯಗಿರಿ ಫೋರ್ಟಲ್ಲಿ ಬಾಲಕೃಷ್ಣ ಐಡಲ್. ಓಕೆ. ಸೊ ಒಂದು ಸಿಗ್ತೈತಿ. ಓಕೆ. ಎಸ್. ಹಾಂ. ಈ ಒಂದು ಟೆಂಪಲ್ ಏನಪ್ಪ ಅಂದರೆ ಒಂದು ಬಾಲಕೃಷ್ಣ ಓಕೆ ಮೂರ್ತಿ, ಕೃಷ್ಣನ ಒಂದು ಮೂರ್ತಿ ಈ ಟೆಂಪಲ್ ಆಗಿರ್ತದೆ. ಓಕೆ. ಎಸ್. ನೋಡಿ ನೆಕ್ಸ್ಟು, ಲೇಟರ್ ಹಿ ಕ್ಯಾಪ್ಚರ್ಡ್ ಅದ್ದಂಕಿ ಆ್ಯಂಡ್ ಕೊಂಡವೀಡ ಫೋರ್ಟ್ ಫ್ರಮ್ ರೆಡ್ಡಿ ಕಿಂಗ್ಸ್ ಹಿ ರೀಚ್ಡ್ ವಿಜಯವಾಡ. ನೆಕ್ಸ್ಟ್ ಏನಪ್ಪ ಅಂದರೆ ಆ ಒಂದು ರೈವಲ್ರಿ ಯಾರು ಇರ್ತಾರೆ ಅಂದರೆ ನೆಕ್ಸ್ಟು ಅಪಾರ್ಟ್ ಫ್ರಮ್ ಈ ಒಂದು ಆದಿಲ್ ಶಾ ಬಿಟ್ಟರೆ ನೆಕ್ಸ್ಟು ರೆಡ್ಡಿ ಕಿಂಗ್ಸ್ ಅಂತ ಇರ್ತಾರೆ. ರೆಡ್ಡಿ ಒಂದು ರಾಜಮನೆತನ. ಸೊ ಅವ್ರ ಕಡೆಯಿಂದ ಏನಪ್ಪ ಅಂದರೆ ಒಂದು ಅದ್ದಂಕಿ ಮತ್ತು ಕೊಂಡವೀಡು ಫೋರ್ಟ. ಓಕೆ. ಸೊ ಅದ್ದಂಕಿ ಮತ್ತು ಕೊಂಡವೀಡು ಒಂದು ಕೋಟೆಗಳನ್ನ ವಶಪಡಿಸ್ಕೋತಾನೆ. ಮಾಡರ್ನ್ ಡೇ ಎಲ್ಲಿ ಬರ್ತಾವಪ್ಪ ಅಂದರೆ ಇವು ಅದ್ದಂಕಿ ಗುಂಟೂರು. ಓಕೆ. ಸೊ ಗುಂಟೂರು ಬರ್ತೈತಿ. ನೆಕ್ಸ್ಟು ಕೊಂಡವೀಡು ಫೋರ್ಟು ಪ್ರಕಾಶನ್ ಡಿಸ್ಟ್ರಿಕ್ಟು. ಓಕೆ. ಸೊ ಪ್ರಕಾಶನ್ ಡಿಸ್ಟ್ರಿಕ್ಟಲ್ಲಿ ಬರುವಂಥ ಒಂದು ಮಾಡರ್ನ್ ಡೇ ಇವು ಏನಪ್ಪ ಅಂದರೆ ಇವನು ವಶಪಡಿಸ್ಕೋತಾನೆ. ಓಕೆ. ಯಾರ ಕಡೆಯಿಂದ? ರೆಡ್ಡಿ ಕಿಂಗ್ಸಿಂದ. ಓಕೆ. ಎಸ್. ನೆಕ್ಸ್ಟ್ ನೋಡಿ, ಕೃಷ್ಣದೇವರ ಹ್ಯಾಸ್ ಡಿವೈಡೆಡ್ ಹಿಸ್ ಆರ್ಮಿ ಇಂಟು 2 ಕಮಾಂಡ್ಸ್ ಆ್ಯಟ್ ವಿಜಯವಾಡ. ನೆಕ್ಸ್ಟ್ ಏನಪ್ಪ ಅಂದರೆ ವಿಜಯವಾಡದಲ್ಲಿ ಏನು ಮಾಡ್ತಾನೆ, ತನ್ನ ಒಂದು ಸೈನ್ಯವನ್ನು ಏನು ಮಾಡ್ತಾನೆ, 2 ತುಕಡಿಯಾಗಿ ವಿಂಗಡಣೆ ಮಾಡ್ತಾನೆ ಅಥವಾ ಒಂದು ವಿಭಾಗ ಮಾಡ್ತಾನೆ. ಸೊ 1 ಕಮಾಂಡ್ ಎಂಟರ್ಡ್ ಇಂಟು ಗೋಲ್ಕೊಂಡ ಕಿಂಗ್ಡಮ್ ಆ್ಯಂಡ್ ಡಿಫೀಟೆಡ್ ಇಟ್ಸ್ ಕಮಾಂಡರ್ ಶಿತಬ್ ಖಾನ್, ಒರಿಜಿನಲ್ ನೇಮ ಸೀತಾಪತಿ. ಓಕೆ. ವೆಲ್ ನೋಡಿ, ನೆಕ್ಸ್ಟ್ ಏನು ಒಂದು ಹೇಳಿದಲ್ಲ, 2 ತುಕಡಿ ಆಗ್ತಾವೆ. ಒಂದು ತುಕಡಿ ಏನಪ್ಪ ಅಂದರೆ ಗೋಲ್ಕೊಂಡ ಕಿಂಗ್ಡಮ್ ಹೋಗ್ತೈತಿ. ಗೋಲ್ಕೊಂಡ ಕಿಂಗ್ಡಮಲ್ಲಿರುವಂಥ ಒಂದು ಶಿತಬ್ ಖಾನ್ ಓಕೆ ಕಮಾಂಡರ್ ಆಗಿರುವಂಥ ಒಂದು ಶಿತಬ್ ಖಾನ್ನ ಸೋಲಿಸ್ತಾರೆ. ಇನ್ನೊಂದು ತುಕಡಿ ಏನಪ್ಪ ಅಂದರೆ ಆ ಒಂದು ಕೃಷ್ಣದೇವರಾಯನ ಕಡೆ ಇರ್ತೈತಿ. ಸೊ ಅನದರ್ ಕಮಾಂಡ್ ಹೆಡೆಡ್ ಶ್ರೀಕೃಷ್ಣದೇವರಾಯ ಹ್ಯಾಸ್ ಕ್ಯಾಪ್ಚರ್ಡ್ ಕೊಂಡಪಲ್ಲಿ ಫೋರ್ಟ್. ಲೇಟರ್ ಹಿ ವಿಸಿಟೆಡ್ ಶ್ರೀಕಾಕುಳಂ ವಿಲೇಜ್. ಆ ಒಂದು ಏನಪ್ಪ ಅಂದರೆ ನೆಕ್ಸ್ಟು ಆ ಒಂದು ಇನ್ನೊಂದು ಕೊಡಿ ಒಂದು SKD ಅಥವಾ ಶ್ರೀಕೃಷ್ಣ ದೇವರಾಯನ ಕಡೆ ಇರ್ತೈತಿ. ಸೊ ಅದೇನು ನೆಕ್ಸ್ಟ್ ಏನು ಮಾಡ್ತಾರೆ, ಕೊಂಡಪಲ್ಲಿ ಅಂತ ಒಂದು ಕೋಟೆ ಇರ್ತೈತಿ. ಆ ಒಂದು ಕೋಟೆಯನ್ನು ವಶಪಡಿಸಿಕೊಂಡು ನೆಕ್ಸ್ಟ್ ಇವರು ಶ್ರೀಕಾಕುಳಂ ವಿಲೇಜ್ಗೆ ಒಂದು ಹೆಡ್ಡಿಂಗ್ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಶ್ರೀಕಾಕುಳಂ ವಿಲೇಜಲ್ಲಿ ಇವನು ಏನು ಮಾಡ್ತಾನೆ ಅಂತ ನೋಡ್ಕೊಂಬರೋಣ. ಓಕೆ. ಎಸ್. ನೋಡಿ, ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ತೆಲುಗು ಕ್ಲಾಸಿಕ್ ಅಮುಕ್ತ ಮಾಲ್ಯದ ಇನ್ ಶ್ರೀಕಾಕುಳ ಆಂಧ್ರ ಮಹಾವಿಷ್ಣು ಟೆಂಪಲ್ ಇನ್ ದ್ಯಾಟ್ ವಿಲೇಜ್. ಇವನೇನಪ್ಪ ಅಂದರೆ ನೆಕ್ಸ್ಟ್ ಆ ಒಂದು ಗುಡಿಯಲ್ಲಿ ಒಂದು ವಿಶ್ರಾಂತಿ ತೊಗೋಬೇಕಂತ ಏನು ಮಾಡ್ತಾನೆ, ಅಷ್ಟು ಆಲ್ಮೋಸ್ಟ್ ಒಬ್ಬವ ಕವಿ ಕೂಡ ಆಗಿರ್ತಾನೆ. ಸೊ ಏನಪ್ಪ ಅಂತ ಏನು ಮಾಡ್ತಾನೆ, ಒಂದು ತೆಲುಗು ಭಾಷೆಯಲ್ಲಿ ಏನಪ್ಪ ಅಂದರೆ ಒಂದು ಆಮುಕ್ತ ಮಾಲ್ಯದ ಅಂತ ಏನು ಬರೀತಾನೆ, ಒಂದು ಬುಕ್ ಅನ್ನೋದು ಕ್ಲಾಸಿಕ್ ಒಂದು ಬರೀತಾನೆ, ಒಂದು ಬುಕ್ ಬರೀತಾನೆ. ಓಕೆ. ಅಮುಕ್ತ ಮಾಲ್ಯದ ಅಂತ ಒಂದು ಕ್ಲಾಸಿಕ್ ಒಂದು ಏನಪ್ಪ ಅಂದರೆ ಒಂದು ತೆಲುಗುದಲ್ಲಿ ಬರುವಂಥ ಒಂದು ಆಮುಕ್ತ ಮಾಲ್ಯದ ಒಂದು ಬುಕ್ ಬರೀತಾನೆ. ಓಕೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ. SD ಆಗಿರ್ಬೋದು, FD ಆಗಿರ್ಬೋದು, PC, PSI ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಕ್ವಶನ್ಸ್ ರಿಪೀಟ್ ಆಗಿದೆ. ಯಾವ ಥರ ಅಂದರೆ ಆಮುಕ್ತ ಮಾಲ್ಯದ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಅಂತ. ತೆಲುಗು, ಕನ್ನಡ, ಸಂಸ್ಕೃತ ಈ ಥರ ಕೊಡ್ತಾರೆ. ಸೊ ನೀವೇನಪ್ಪ ಅಂದರೆ ತೆಲುಗುನಲ್ಲಿ ಬರೆದಿದ್ದಾರೆ. ಇದು ಆಮುಕ್ತ ಮಾಲ್ಯದ. ಓಕೆ. ಎಸ್. ನೆಕ್ಸ್ಟ್ ನೋಡಿ, SKD ಪ್ರೊಸೀಡೆಡ್ ಇನ್ ಈಸ್ಟರ್ನ್ ಡೈರೆಕ್ಷನ್. ಹಿ ಕ್ಯಾಪ್ಚರ್ಡ್ ಕಟಕ್, ಕ್ಯಾಪಿಟಲ್ ಆಫ್ ಗಜಪತಿ, ಒರಿಸ್ಸಾ. ನೆಕ್ಸ್ಟ್ ಏನಪ್ಪ ಅಂದರೆ ಇವನು ಹೆಡಿಂಗ್ ಟುವರ್ಡ್ಸ್ ದಿ ಈಸ್ಟ್ ವರ್ಡ್ಸ್ ಒರಿಸ್ಸಾ ಕಡೆ ಬರ್ತಾನೆ. ಸೊ ಒರಿಸ್ಸಾದಲ್ಲಿ ಯಾರು ಆಳ್ತಿರ್ತಾರಪ್ಪ ಅಂದರೆ ಗಜಪತಿ ಆಳ್ತಿರ್ತಾರೆ. ಓಕೆ. ಸೊ ಗಜಪತಿ ಏನಪ್ಪ ಅಂದರೆ ಅಲ್ಲಿ ಆಳ್ತಿರ್ತಾರೆ. ಸೊ ಆ ಒಂದು ಗಜಪತಿ ಆಳ್ವಿಕೆ ಒಂದು ಯಾರಪ್ಪ ಅಂದರೆ ಕಟಕ್ನ ಏನು ಮಾಡ್ಕೋತಾನೆ, ಇವ ವಶಪಡಿಸ್ಕೋತಾನೆ. ಓಕೆ. ಸೊ ಗಜಪತಿಯಲ್ಲಿ ಆಳುವಂಥ ಒಂದು ರೂಲರ್ ಯಾರಪ್ಪ ಅಂದರೆ ಕಿಂಗ್ ಪ್ರತಾಪರುದ್ರ ಗಜಪತಿ. ಓಕೆ. ಸೊ ಗಜಪತಿ ಅಲ್ಲಿ ಆಳುವಂಥ ಒಬ್ಬ ರೂಲರ್ ಯಾರಂದರೆ
ಪ್ರತಾಪರುದ್ರ ಆಗ್ತಿರ್ತಾನೆ. ಸೊ ಅವನನ್ನು ಸೋಲಿಸಿ ಈ ಒಂದು ಕಟಕ್ನ ವಶಪಡಿಸ್ಕೋತಾರೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ಮ್ಯಾರಿಡ್ ಗಜಪತಿ ಪ್ರಿನ್ಸಸ್ ತುಕ್ಕಾದೇವಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆ ಒಂದು ಗಜಪತಿ ಕಿಂಗ್ಡಮಲ್ಲಿರುವಂಥ ಒಂದು ರಾಣಿ ಏನಪ್ಪ ಅಂದರೆ ತುಕ್ಕಾದೇವಿ ಪ್ರಿನ್ಸಸ್ ಇರ್ತಾಳೆ. ಸೊ ಅವನನ್ನು ಏನು ಮಾಡ್ತಾನೆ, ಮದುವೆ ಮಾಡ್ಕೋತಾನೆ. ಸೊ ಒರಿಜಿನಲ್ ನೇಮ್ ಏನಪ್ಪ ಅಂದರೆ ಆಕಿದು ಅನ್ನಪೂರ್ಣ ದೇವಿ. ಓಕೆ, ಸೊ ಒರಿಜಿನಲ್ ನೇಮ್ ಏನಂದರೆ ಅನ್ನಪೂರ್ಣ ದೇವಿ ಇರ್ತೈತಿ. ಓಕೆ, ಸೊ ಅನ್ನಪೂರ್ಣ ದೇವಿ, ತುಕ್ಕಾದೇವಿ ಎರಡು ಒಂದೇ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಿ ಎರೆಕ್ಟೆಡ್ ಅ ವಿಕ್ಟ್ರಿ ಪಿಲ್ಲರ್ ಆ್ಯಟ್ ಪೋಟ್ನೂರ್ ನಿಯರ್ ವಿಶಾಖಪಟ್ಟಣಂ. ಒಂದು ಆಲ್ಮೋಸ್ಟ್ ಒಂದು ನಾರ್ದರ್ನ್ ಕ್ಯಾಂಪೇನ್ ಸಕ್ಸಸ್ಫುಲ್ ಆಗ್ತಿತ್ತಲ್ಲ. ಸೊ ಇದರಿಂದ ಏನಪ್ಪ ಅಂದರೆ ಈಗ ಒಂದು ಮೆಮರಿ ಇರಬೇಕಲ್ಲ, ಒಂದು ಮೆಮರಿ ಇರಬೇಕು. ಸೊ ಏನೇನು ಮಾಡ್ತಾನೆ, ಒಂದು ವಿಜಯ ಸ್ತಂಭವನ್ನು ನಡೆಸಬೇಕಂತ ಒಂದು ಡಿಸೈಡ್ ಮಾಡ್ತಾನೆ. ಎಲ್ಲಿ ಅಂದರೆ ವಿಶಾಖಪಟ್ಟಣಮಲ್ಲಿ, ವೈಜಾಗ್ ಅಂತ ಕರಿತೀವಿ. ಓಕೆ, ಸೊ ವೈಜಾಗಲ್ಲಿ ಏನಪ್ಪ ಅಂದರೆ ಒಂದು ವಿಕ್ಟರಿ ಪಿಲ್ಲರ್ನ ಒಂದು ನಡೆಸಬೇಕಂತ ವಿಚಾರ ಮಾಡ್ತಾನೆ. ಎಲ್ಲಿ ಅಂದರೆ ಎಕ್ಸಾಕ್ಟ್ ಪ್ಲೇಸ್ ಪೋಟ್ನೂರು ಅಥವಾ ಪೋತನೂರು ಅಂತ ಕರಿತೀವಿ. ಸೊ ಪೋತನೂರಲ್ಲಿ ಏನಪ್ಪ ಅಂದರೆ ಒಂದು ವಿಜಯ ಸ್ತಂಭನ ನಿರ್ಮಾಣ ಮಾಡ್ತಾನೆ. ಓಕೆ, ಎಸ್. ಒಂದು ನೆನಪಿನಗೋಸ್ಕರ ಒಂದು ನಾರ್ದರ್ನ್ ಕ್ಯಾಂಪೇನ್ ಫುಲ್ ಮೆಮೊರೇಬಲ್ ಇತ್ತು ಅಂತ ಒಂದು ಜಸ್ಟ್ ನಾವು ಯಾವ ಥರ ಒಂದು ಮೆಮೊರೇಬಲ್ಗೆ ಒಂದು ಫೋಟೋ ಹೊಡೆದ್ಕೋತೀವಲ್ಲ, ಸೊ ಅದೇ ಥರ ಏನಪ್ಪ ಅಂದರೆ ಇವನು ಒಂದು ವಿಕ್ಟ್ರಿ ಪಿಲ್ಲರ್ನ ನಡೆಸ್ತಾನೆ. ಓಕೆ, ಎಸ್. ಹಾಂ, ನೆಕ್ಸ್ಟ್ ನೋಡಿ, ಹಿ ರಿಸೀವ್ಡ್ ಟ್ರಿಬ್ಯೂಟ್ಸ್ ಫ್ರಮ್ ಸಿಲೋನ್. ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಸೀಮಿತನಾಗಿದ್ದಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ. ಇವನ್ ಕೂಡ ನಮ್ಮ ಒಂದು ಸದರ್ನ್ ಒಂದು ಸ್ಟೇಟಲ್ಲಿ ಅದು ಶ್ರೀಲಂಕಾ, ಮಾಡರ್ನ್ ಡೇ ಶ್ರೀಲಂಕಾ ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಇವನು ಫೆಮಿಲಿಯರ್ ಆಗಿದ್ದ. ಓಕೆ, ಸೊ ದ ಲಾಸ್ಟ್ ಕ್ಯಾಂಪೇನ್ ಮೇಡ್ ಬೈ ಕೃಷ್ಣದೇವರಾಯ ವಾಸ್ ರಾಯಚೂರ್ ಆ್ಯಂಡ್ ಗುಲ್ಬರ್ಗ ಕ್ಯಾಂಪೇನ್. ಲಾಸ್ಟ್ ಏನಪ್ಪ ಅಂದರೆ ಅವನ ಒಂದು ಕ್ಯಾಂಪೇನ್ ಅಥವಾ ಒಂದು ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ದಂಡಯಾತ್ರೆ ಎಲ್ಲಿ ಆಗಿತ್ತು ಅಂದರೆ ರಾಯಚೂರು ಮತ್ತು ಗುಲ್ಬರ್ಗ ಆಗಿತ್ತು. ಟೈಮ್ ಫ್ರೇಮ್ 1519ರಿಂದ 1520ರವರೆಗೆ. ಓಕೆ, ಇನ್ ದಿಸ್ ಹಿ ಡಿಫೀಟೆಡ್ ಬಿಜಾಪುರ್ ಸುಲ್ತಾನ್ ಇಸ್ಮಾಯಿಲ್ ಆದಿಲ್ ಶಾ. ನೆಕ್ಸ್ಟ್ ಏನಪ್ಪ ಅಂದರೆ ಆ ಒಂದು ಕ್ಯಾಂಪೇನಲ್ಲಿ ಬಿಜಾಪುರ್ನ ಸುಲ್ತಾನ ಇರುವಂಥ ಇಸ್ಮಾಯಿಲ್ ಆದಿಲ್ ಶಾನಿಯನ್ನು ಡಿಫೀಟ್ ಮಾಡ್ತಾನೆ. ಓಕೆ, ಎಸ್. ಹಾಂ, ಈಗ ಪಾರ್ಟ್ 3 ಮುಗೀತು. ನೆಕ್ಸ್ಟ್ ಪಾರ್ಟ್ 4ನ ಕಂಟಿನ್ಯೂ ಮಾಡ್ಕೊಂಡು ಬರೋಣಂತೆ. ಶ್ರೀಕೃಷ್ಣದೇವರಾಯನ ಒಂದು ಚಿತ್ರಕಲೆ ಮತ್ತು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನೆಕ್ಸ್ಟ್ ಅವನ ಒಂದು ಪಾರ್ಟ್ಸ್ನ ಏನು ಮಾಡ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂತ ಬರೋಣಂತೆ. ಓಕೆ, ಎಸ್. ನೋಡಿ, ಒಂದು ನೋಟಿಫಿಕೇಷನ್ನು, ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು, ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನಕ್ಕೂ 100ಕ್ಕೂ ಹೆಚ್ಚು ಕ್ವಿಜ್ ನಾವು ಮಾಡ್ತೇವೆ. ಓಕೆ, ಸೊ ಒಂದು ಸಂಪೂರ್ಣವಾಗಿ ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ನಾವು. ಓಕೆ, ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಸರ್, ಯಾವ ಥರ ಅಂದರೆ ಜಸ್ಟ್ ಶಿಶು ಅಂತ 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ಓಕೆ, ನೀವೇನು ಮಾಡ್ತೀರಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮಗ್ಲೇ ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು ನಿಮಗೊಂದು ಒಂದು ಡೈಲಾಗ್ ಬಾಕ್ಸ್ ಬರ್ತೈತಿ. ಓಕೆ, ಎಸ್. ಇನ್ನು ನಮ್ಮ ಒಂದು ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.